ಆ್ಯಕ್ಟಿವ್, ಇಟ್ಟಿಗೆ ಗುಡವರೇ ಆ್ಯಕ್ಟಿವ್ ಆಗಿ ಹೋಗಿರ್ತೀವಿ. ಒಂದು ವರ್ಷ ಕಾಯ್ತಾ ಇರ್ತೀವಿ. ಮಿನಿ ದಸರಾ ಅಂತಲೇ ಹೆಸರಾಗಿದೆ. 6 ದಿನ ಮೊದಲೆಲ್ಲ 5 ದಿನ ಮಾಡ್ತಿದ್ರು. ಈಗ 5 ದಿನ ಸಾಲಲ್ಲ ಅಂದ್ಬಿಟ್ಟು 6 ದಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಪ್ರತಿಯೊಬ್ಬರು ಮನೇಲೂ ತುಂಬ ಮಡಿಯಿಂದ ಮಾಡಿ ಭಕ್ತಿಯಿಂದ ಮಾಡ್ತೀವಿ ಹಬ್ಬನ. ಏನೇನಿರುತ್ತೆ 6 ದಿನದಲ್ಲಿ? 6 ದಿನದಲ್ಲಿ ಮೊದಲನೇ ದಿನ ಹಾಲು ಕೊಡ ತರ್ತಾರೆ. ಹಾಲು ಕೊಡ ತಗೊಂಡು ಅಮ್ಮಂಗೆ ಅಭಿಷೇಕ ಮಾಡ್ತಾರೆ. ಅದಾದಮೇಲೆ ಮಾರಮ್ಮ ಕಾಪು ಕಟ್ತಾರೆ. ಕಾಪು ಅಂದರೆ ಕಂಕಣ ಕಟ್ತಾರೆ 4 ಮೂಲೆಗೆ. ಕಂಕಣ ಕಟ್ಟಿ ಮುಗಿದ ಮೇಲೆ ಮಾರಮ್ಮ ಬೆಟ್ಟಕ್ಕೆ ಹೋಗ್ತಾರೆ. ಚಾಮುಂಡಿ ಬೆಟ್ಟದಿಂದ ತೀರ್ಥ ತಂದು ಪಾದದಲ್ಲಿ ಚಾಮುಂಡೇಶ್ವರಿನ ರೆಡಿ ಮಾಡಿ ತಗೊಬಂದು ದೇವಸ್ಥಾನದಲ್ಲಿ ಇಟ್ಬಿಟ್ಟು ಮತ್ತೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗ್ತಾರೆ. ಮಾರಮ್ಮನ ದೇವಸ್ಥಾನದಿಂದ ಮಾರಮ್ಮ ತಂದು ಆದಮೇಲೆ ಮಧ್ಯಾಹ್ನ ಏನು ಮಾಡ್ತಾರೆ ದೇವಸ್ಥಾನದಲ್ಲೇ ಚಾಮುಂಡೇಶ್ವರಿ ಮಾರಮ್ಮ ಎರಡೂ ದೇವರು ರೆಡಿ ಮಾಡಿ ಮೊದಲು ಚಾಮುಂಡೇಶ್ವರಿಗೆ ಮಡಿವಾಳರು ತಾಯಿ ಮನೆ ಅಂತ ಮಡಿವಾಳರ ಮನೆಗೆ ಪೂಜೆಗೆ ಹೋಗುತ್ತೆ. ಅದಾದಮೇಲೆ ಮತ್ತೆ ಎಲ್ಲರ ಮನೆಗೂ ಪೂಜೆಗೆ ಹೋಗುತ್ತೆ. ಈ ಕರಗದಲ್ಲಿ ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಪ್ರತಿಯೊಬ್ಬರು ಭಾಗಿಯಾಗ್ತಾರೆ. ಜಾತಿ ಭೇದ ಭಾವ ಇಲ್ಲ ನಮ್ಮಲ್ಲಿ. ಪ್ರತಿಯೊಬ್ಬರು ಸೇರ್ಕೊಂಡು ಮಾಡ್ತೀವಿ, ಒಗ್ಗಟ್ಟಾಗಿ ಮಾಡ್ತೀವಿ. ಮಹಿಳೆಯರ ಪಾತ್ರ ಏನು ಕರಗದಲ್ಲಿ? ಮಹಿಳೆಯರ ಪಾತ್ರ ಏನು? ಮನೆ ಕ್ಲೀನ್ ಮಾಡೋದು ಅದೇ ದೇವಸ್ಥಾನದಲ್ಲಿ ಮಾಡ್ತೀವಿ. ಭಾನುವಾರ ಏನಂದರೆ ತಂಬಿಟ್ಟು ಆರತಿ ಮಾಡ್ತಾರೆ. ತಂಬಿಟ್ಟು ಆರತಿ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಬಂದು ಪ್ರತಿ ಮನೆಗಳಿಗೂ ಬರುತ್ತಲ್ವ, ಮನೇಲೇ ಸಾಕಾಗಿರ್ತದೆ.